ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆಂದಾಗಿದ್ದೀರಾ ಅಂದ್ಕೊತೀನಿ. ನೋಡ್ರಿ, ಶತ್ರು ದೋಷ, ಶತ್ರುಗಳನ್ನ ಯಾವ ಥರ ನಾಶ ಮಾಡಬೇಕು, ಶತ್ರುಗಳನ್ನ ನಾವು ನಮ್ಮ ಮನೆ ಪಕ್ಕದವ್ರಾಗಿರ್ಬೋದು, ಇಲ್ಲ ನಮ್ಮ ರಿಲೇಷನವ್ರಾಗಿರ್ಬೋದು, ಇಲ್ಲ ನೀವು ಒಂದು ಮನೆ ಕಟ್ಟೋಕ್ಕಾಗಲ್ಲ, ಮನೆ ಕಟ್ಟಿದ್ರೂ ಹೊಟ್ಟೆ ಉರಿ, ನೀವು ಕಾರ್ ತೊಗೊಂಡ್ರೆ ಹೊಟ್ಟೆ ಉರಿ, ಬೈಕ್ ತೊಗೊಂಡ್ರೆ ಹೊಟ್ಟೆ ಉರಿ, ಒಳ್ಳೆ ಬಟ್ಟೆಗಳಾದರೆ ಹೊಟ್ಟೆ ಉರಿ, ಈ ಥರ ಎಲ್ಲ ಸಮಸ್ಯೆ ಇರ್ತದೆ. ಶತ್ರುಗಳನ್ನ ನಾವು ಯಾವ ಥರ ಇದು ಮಾಡಬೇಕು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಇದು. ಈ ಈರುಳ್ಳಿನಲ್ಲಿ ಏನು ಮಾಡಬೇಕಂದ್ರೆ, ನಾವು ಮನೆಯಲ್ಲಿರೋ ಈರುಳ್ಳಿ ಎತ್ಕೊಂಡು ಶತ್ರುನಾಶ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಇವತ್ತು ತೋರಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನೀವು ಈ ಥರ ಮಾಡ್ಕೊಬೇಕು. ನೋಡಿ, ₹1 ಖರ್ಚು ಇಲ್ದಿರ ನೀವು ಶತ್ರುನಾಶ ಮಾಡ್ಬೋದು. ಏನು ಮಾಡಬೇಕಪ್ಪ ಅಂದರೆ, ನೋಡಿ, ಈ ಥರ ನಾವು ಸುಲ್ಕೊಂಡು ಈ ಈರುಳ್ಳಿನ ಇದನ್ನ ಸಾರ್ಗೆ ಹಾಕ್ತೀರಿ. ಅದ್ರ ಮೇಲೆ ಇರೋ ಚಿಪ್ಪೆ ನೋಡಿ ಈ ಥರ ಬಿಡಿಸಿ ನಾವು ಬಿಸಾಕ್ತೀರಿ. ನೋಡಿ, ಈ ರೆಮಿಡಿನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಾವು ಜೀವನದಲ್ಲಿ ತುಂಬ ನೊಂದು ಬೆಂದಿರ್ತೀರ ಅಂಥವ್ರು ಯಾರೇ ಇರಲಿ, ನೋಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಗೆ ಅವರು ಕಷ್ಟದಲ್ಲಿರ್ತಾರೆ. ಶತ್ರುನಾಶ ಅಂದರೆ ಶತ್ರುಗಳಿಂದ ಬದುಕೋಕ್ಕೆ ಆಗ್ತಾಯಿಲ್ಲ. ನಾವು ಎಷ್ಟೇ ಸಂಪಾದನೆ ಮಾಡಲಿ, ಎಷ್ಟೇ ದುಡ್ಡಿರಲಿ, ಶತ್ರುಗಳ ಕಾಟಕ್ಕೆ ನಾವು ಬಲಿ ಆಗ್ತಾಯಿದ್ದೀರಿ. ಆಯಿತಾ? ನೋಡಿ ಫ್ರೆಂಡ್ಸ್, ನೀವು ಏನು ಮಾಡಬೇಕಂದ್ರೆ, ಆ ಶತ್ರುಗಳ ಹೆಸರು ನಿಮ್ಗೇನಾದರೂ ಗೊತ್ತಿದ್ದರೆ ಆ ಹೆಸರನ್ನ ಇದ್ರ ಮೇಲೆ ಬರೀಬೇಕು. ಆಯಿತಾ? ಬ್ಲಾಕ್ದು ಮಾರ್ಕರ್ ಪೆನ್ ತಗೊಳ್ರೆ, ಬ್ಲಾಕ್ ಮಾರ್ಕರ್ ಪೆನ್ ತಗೊಂಡು ಇದರಲ್ಲಿ 2 ಹೆಸರು ಬರೆಯೋಕ್ಕಾದರೆ 2, ಎಷ್ಟು ಜನ ಶತ್ರುಗಳಿರ್ತವೆ, ಶತ್ರುಗಳ ಹೆಸರು ನಿಮ್ಗೆ ಗೊತ್ತಿದ್ದರೆ ಬರೀರಿ. ಆಯಿತಾ? ನಿಮ್ಗೆ ಗೊತ್ತಿಲ್ಲ ಅಂದರೆ ಶತ್ರುನಾಶ ಅಂತ ನೀವು ಪ್ರಾರ್ಥನೆ ಮಾಡ್ಕೊ ಮನಸ್ಸಿನಲ್ಲಿ. ಶತ್ರುನಾಶ, ನಮ್ಗೆ ಅವರು ಅಕಸ್ಮಾತ್ ಅವ್ರ ಹೆಸರು ಗೊತ್ತಿಲ್ಲ ಅಂದರೆ ಶತ್ರುನಾಶ. ಇಲ್ಲ ನಿಮ್ಮ ಪಕ್ಕದ ಮನೆಯವರಾಗಿರ್ಬೋದು, ಎದುರು ಮನೆ ಆಗಿರ್ಬೋದು, ಇಲ್ಲ ನಿಮ್ಮ ಕೆಲಸಗಳ ಹತ್ರ ಇರ್ಬೋದು, ಎಲ್ಲೇ ಇರಲಿ ಅವರು ನಿಮಗೆ ಕಾಟ ಕೊಡ್ತಾಯಿದ್ರೆ ನೋಡಿ, ಅಯ್ಯೋ ಇವ್ರಿಂದ ನಾವು ನಿಮಗೆ ಈ ಶತ್ರು ನಿಮಗೆ ಗೊತ್ತಿಲ್ದಿರೋ ಥರ ಇರ್ತಾರೆ. ಅಂದರೆ ಹೆಂಗಿರ್ತಾರೆ ಅಂದರೆ, ಆ ಶತ್ರುಗಳು ಯಾವ ಥರ ಬರ್ತಾರಂದರೆ, ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮ್ಮ ಜೊತೆಯಲ್ಲೇ ಊಟ ಮಾಡ್ಕೊಂಡಿರ್ತಾರೆ, ನಿಮ್ಮ ಜೊತೆಯಲ್ಲೇ ಚೆಂದಾಗಿ ಮಾತಾಡ್ಕೊಂಡಿರ್ತಾರೆ. ನೀವು ಏನು ಹೇಳಿದ್ರೆ ಅದನ್ನೆಲ್ಲ ಕೇಳ್ತಾ ಇರ್ತಾರೆ. ಆದರೆ ನಿಮ್ಮನ್ನು ಮುಂದಕ್ಕೆ ಬಿಟ್ಬಿಟ್ಟು ಬೆನ್ನಿಗೆ ಚೂರಿ ಹಾಕ್ತಾರೆ. ಅವರೇ ಶತ್ರುಗಳು. ಬೇರೆ ನಾವು ಎಲ್ಲಿ ಕಂಡುಹಿಡಿಯೋಂಗೆ ಇಲ್ಲ. ನಮ್ಮ ಶತ್ರುಗಳು ಎಲ್ಲಿಂದ ಬರ್ತಾರೆ ಅಂದರೆ ಎಲ್ಲಿಂದನೂ ಬರೋಲ್ಲ, ನಮ್ಮ ಜೊತೆಯಲ್ಲೇ ಇರ್ತಾರೆ. ಅದನ್ನು ನೀವು ಕಂಡುಹಿಡಿಬೋದು. ಕಂಡುಹಿಡಿಯೋಕ್ಕಾಗಿಲ್ಲ ಅಂದರೆ ಇವಾಗ ನಿಮ್ಮ ಕೆಲಸದ ಹತ್ರ ಹೋಗ್ತಾ ಇರ್ತೀರ, ಆದರೆ ನಿಮ್ಗೊಂದು ಹೇಳೋದು, ಅವ್ರ ಓನರ್ಗೊಂದು ಹೇಳೋದು, ನಿಮ್ಮ ಜೊತೆಯಲ್ಲಿ ಚೆಂದ ಇರೋದು, ಆವಾಗ ನೀವು ಅರ್ಥ ಮಾಡ್ಕೊಬೋದು ಆ ಶತ್ರುಗಳು ಯಾವ ಥರ ಇರ್ತಾರಂತ. ಅವ್ರ ಹೆಸ್ರುಗಳೇನಾದರೂ ಗೊತ್ತಿದ್ದರೆ ನೋಡಿ, ಈ ಥರ ಚಿಪ್ಪೆ ತಗೊಳ್ಳಿ. ಈ ಥರ ಚಿಪ್ಪೆ ತಗೊಂಡು ನೀವು ಅವ್ರ ಹೆಸ್ರು ಬರೀಬೇಕು. ಮಾರ್ಕರು ಬ್ಲಾಕ್ ಪೆನ್ನೇ ಆಗಿರಬೇಕು. ಮಾರ್ಕರ್ ಪೆನ್ನಲ್ಲೇ ಈ ಥರ ಚಿಪ್ಪೆನ ಇದರಲ್ಲಿ ಇದು ಮಾಡಿಕೊಂಡು ಅವ್ರ ಹೆಸ್ರು ಬರೀಬೇಕು. ಈ ಎಷ್ಟು ಜನ ಇರ್ತಾರೆ, ಇದು ಒಂದು ಸಾಲಿಲ್ಲ, ನೆಕ್ಸ್ಟ್ ಇನ್ನೂ ಒಂದು ತಗೊಳ್ಳಿ, ಇನ್ನೂ ಒಂದು ಸಾಲಿಲ್ಲ, ಇನ್ನೂ ಒಂದು ತಗೊಳ್ಳಿ. ಈ ಥರ ಎಷ್ಟು ಇದರಲ್ಲಿ 2 ಹೆಸರಾದರೆ 2 ಬರೀರಿ, 3 ಹೆಸರಾದರೆ 3 ಬರೀರಿ, 4 ಹೆಸರಾದರೆ 4 ಬರೀರಿ, 5 ಜನದಾದರೆ 5 ಜನ ಬರೀರಿ. ಬೇಕಾದ ನೋಡಿ, ಈ ಥರ ಬಿಡಿಸ್ಕೊಡ್ರಿ, ದೊಡ್ಡದಾಗೆ ಬಿಡಿಸ್ಕೊಂಡು ಅದನ್ನು ಬಿಸಾಕೋವಾಗ ನೀವು ಇದನ್ನು ಜೋಪಾನವಾಗಿ ಎತ್ತಿಕೊಂಡು ಇದು ಮಾಡ್ಕೊಬೇಕು. ಆಮೇಲೆ ಇದ್ರ ಟೈಮು, ನಕ್ಷತ್ರ, ಅದು ಇದು ಯಾವುದೂ ಇಲ್ಲ. ಯಾವ ಟೈಮಲ್ಲಿ ಬೇಕಾದರೂ ನೀವು ಮಾಡ್ಬೋದು. ತಿಂಗಳಿಗೆ 1 ಟೈಮ್ ಮಾಡಿ ಸಾಕು. ಈ ತಿಂಗಳಿಗೆ 1 ಟೈಮ್ ಮಾಡಿದ್ರೆ ಇವಾಗ ಭಾನುವಾರ ಮಾಡಿರ್ತಾರೆ, ನೆಕ್ಸ್ಟ್ ತಿಂಗಳಲ್ಲಿ ಭಾನುವಾರ, 4 ವಾರ ಆದಮೇಲೆ ಭಾನುವಾರ, ತಿಂಗಳಿಗೆ 1 ಟೈಮ್ ಮಾಡಿಕೊಂಡು ನೀವು ಮನೆಗಳಲ್ಲಿ ಒಂದು ತಿಂಗಳಲ್ಲಿ 1 ಟೈಮ್ ಮಾಡಿಕೊಂಡು ನೀವು ಇದನ್ನು ಮನೆಯಲ್ಲಿ ಏನು ಮಾಡಬೇಕಂದ್ರೆ, ನೋಡಿ, ಈ ಥರ ಚಿಪ್ಪೆ ಇರ್ತಾರಲ್ಲ, ನಿಮ್ಮ ಶತ್ರುಗಳ ಹೆಸರು ಗೊತ್ತಿಲ್ಲ ಅಂದ ಕಾಲಕ್ಕೆ ನೀವೇನು ಮಾಡಬೇಕಂದ್ರೆ, ನೋಡಿ, ಈ ಥರ ಬಟ್ಲಲ್ಲಿ ಹಾಕ್ಕೊಂಡು ಶತ್ರುನಾಶ ಅಂತೇಳ್ಬಿಟ್ಟು ಅವ್ರನ್ನ ಮನಸ್ಸಲ್ಲಿ ಶತ್ರುನಾಶ ಅಂತೇಳ್ಬಿಟ್ಟು ಮನಸ್ಸಲ್ಲಿ ತಿಳ್ಕೊಂಡು, ಯಾರನ್ನ ಹೆಸರುಗಳು ಜ್ಞಾಪಕ ಇದ್ದರೆ, ಇಲ್ಲ ವ್ಯಕ್ತಿ ಜ್ಞಾಪಕ ಇದ್ದರೆ ಅವ್ರನ್ನ ಮನಸ್ಸಲ್ಲಿ, ಇವನು ನನಗೆ ತುಂಬ ಕಾಟ ಕೊಡ್ತಾವನೆ, ಇವನು ನನ್ನ ತಂಟೆಗೆ ಬರಬಾರ್ದು, ಇವನು ಶತ್ರುನಾಶ ಅಂತೇಳಿ ಅವ್ರಿಗೂ ಒಳ್ಳೆಯದಾಗಲಿ, ಅವ್ರಿಗೇನು ಕೆಟ್ಟದಾಗೋದೇನು ಬೇಡ ಅಂತೇಳ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಪ್ರಾರ್ಥನೆ ಮಾಡ್ಕೊಂಡು ಇದಾದಮೇಲೆ ಇದನ್ನೇನು ಮಾಡಬೇಕಂದ್ರೆ, ಬೆಂಕಿ ಕಡ್ಡಿ ಇಟ್ಬಿಟ್ಟು ಸುಟ್ಟು ಬಿಡಬೇಕು. ಬೆಂಕಿ ಕಡ್ಡಿ ಇಟ್ಟು ಸುಟ್ಟು ಬಿಡಬೇಕು. ಅಂದರೆ ದೇವ್ರ ಮನೆ ಮುಂದೆ ಕುತ್ಕೊಳ್ಬೇಡ್ರಿ ದಯವಿಟ್ಟು.
ರೂಮಲ್ಲಿ ಕೂತ್ಕೊಳ್ಳಿ, ಇಲ್ಲ ಹಾಲಲ್ಲಿ ಕೂತ್ಕೊಳ್ಳಿ. ದೇವ್ರ ಮನೆ ಯಾವ ಕಡೆ ಇರ್ತಾರೆ ಸೈಡಲ್ಲಿ ಎಲ್ಲನ ಬೇರೆ ಕಡೆ ಸೈಡಲ್ಲಿ ಕೂತ್ಕೊಳ್ಳಿ. ಕೂತ್ಕೊಂಡು ನೀವೇನು ಮಾಡಬೇಕಂದ್ರೆ ಕ್ಲೀನಾಗಿ ಸುಟ್ಟು ಬಿಡಬೇಕು. ಇದು ಸುಟ್ಟಿದ್ದು ಎಲ್ಲ ಸುಟ್ಟು ಬೂದಿ ಆದಮೇಲೆ ಏನು ಮಾಡಬೇಕಂದ್ರೆ ಎತ್ಕೊಂಡೋಗಿ ಎಲ್ಲನ ಚರಂಡಿನಲ್ಲಿ ಯಾರು ತುಳಿದಿರೋ ಇರೋಂಥ ಜಾಗದಲ್ಲಿ, ಇಲ್ಲ ಡಸ್ಟು ಬಿನ್ನಿರೋದರಲ್ಲಿ ಯಾವುದರಲ್ಲಿ ಅಷ್ಟೇ, ಯಾವುದರ ಗಲೀಜು ನೀರಲ್ಲಿ, ಅಂಥ ಗಲೀಜು ನೀರಲ್ಲಿ ತಗೊಂಡೋಗ್ಬಿಟ್ಟು ಇದನ್ನು ಬೆರೆಸ್ಬಿಡ್ಬೇಕು. ಆಯಿತಾ? ಬೆರೆಸ್ಬಿಟ್ಟು ನಿಮ್ಮ ಪಾಟ್ಗೆ ನೀವು ಮನೆಯಲ್ಲಿ ಬಂದು ಕೈಕಾಲು ಮುಖ ತೊಳ್ಕೊಂಡು ಆರಾಮಾಗಿ ನಮಗೆ ಏನು ಗೊತ್ತಿಲ್ಲದಿರೋ ಥರ ನಿಮ್ಮ ಪಾಟ್ ನೀವು ನೋಡಿ. ಈ ರೆಮಿಡಿ ಮಾಡ್ಕೊಂಡು ನೋಡಿ, ನಿಮ್ಮ ಶತ್ರುಗಳು ನಿಮ್ಮ ಜೊತೆಯಲ್ಲಿ ಯಾವ ಥರ ಇರ್ತಾರೆ, ಆಮೇಲೆ ನಿಮ್ಮ ಶತ್ರುಗಳು ನಿಮ್ಮ ತಂಟೆಗೆ ಬರೋದಿಲ್ಲ. ಆಯಿತಾ? ನೋಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಶತ್ರುಗಳು ಇರ್ತಾರೆ, ಅವ್ರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗಾಗಿ ನೀವು ಮಾಡಿಕೊಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ನೋಡಿಲ್ಲ, ಲೈಕ್ ಮಾಡಿಲ್ಲ, ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಚೆಂದಾಗಿರಬೇಕು ಅಂತ ಹೇಳ್ಬಿಟ್ಟಿದ್ದೆ ನಾನು ಇದು ಮಾಡ್ತಾಯಿದ್ದೀನಿ. ಮಾಡ್ಕೊಳ್ಳಿ, ನಿಮ್ಗಾಗಿ ನೀವು ಮಾಡ್ಕೊಳ್ಳಿ.